ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಟಾರ್ಗೆಟ್ KS33 ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಬ್ಲಡ್ ಗ್ರೂಪ್ ಸಾಮಾನ್ಯವಾಗಿ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಮುಂದಿಟ್ಕೊಂಡು ನೋಡುವ ದೃಷ್ಟಿಯಲ್ಲಿ ಮತ್ತು ಒಬ್ಬ ಮನುಷ್ಯನಿಗೆ ತಿಳಿದುಕೊಳ್ಳುವ ಒಂದು ಸಾಮಾನ್ಯ ಜ್ಞಾನವನ್ನು ನಾವು ಹೀಗೆ ತಿಳಿದುಕೊಳ್ಳೋಣ. ಸೊ ಏನಪ್ಪ ಅಂತಂದರೆ, ಇತ್ತೀಚೆಗೆ ಒಂದು ನವೆಂಬರ್ 16ರಲ್ಲಿ ಒಂದು ಕರೆಂಟ್ ಅಫೇರ್ಸಲ್ಲಿ ಏನು ಬಂದಿರುತ್ತೆ ಅಂತಂದರೆ, ರೇರ್ ಬ್ಲಡ್ ಗ್ರೂಪ್ ಅಂತಂದರೆ ಗೋಲ್ಡ್ ಬ್ಲಡ್ ಗ್ರೂಪ್ ಅಂತೇಳಿ ಬಂದಿರುತ್ತೆ. ಇದು RH ನಲ್ ಅಂತೇಳಿ ಕರೀತಾರೆ. RH ನಲ್ ಅಂತಂದರೆ ಆ್ಯಂಟಿಜನ್ಸ್ ಎಲ್ಲ ಆಬ್ಸೆಂಟ್ ಇರ್ತಾವೆ. ಸೊ ಆ್ಯಂಟಿಜನ್ಸ್ ಆಬ್ಸೆಂಟ್ ಇರೋದ್ರಿಂದ ಇದನ್ನು ಗೋಲ್ಡ್ ಬ್ಲಡ್ ಗ್ರೂಪ್ ಅಂತೇಳಿ ಕರೀತಾರೆ. ಗೋಲ್ಡ್ ಬ್ಲಡ್ ಗ್ರೂಪ್ ಕರೀಲಿಕ್ಕೆ ಮೇನ್ ಕಾರಣ ಅಂತಂದರೆ, ಇದು ಸಿಗೋದೇ ರೇರ್. ಇದು ಜಗತ್ತಿನಲ್ಲಿ ಇಂಡಿವಿಜುವಲ್ ಆಗಿ ನೋಡಿದರೆ 50 ಜನರಲ್ಲಿ ಮಾತ್ರ ಕಂಡುಬರ್ತದೆ. ಸೊ ಹಾಗಾಗಿ ಇದು ರೇರ್ ಬ್ಲಡ್ ಗ್ರೂಪು ಮತ್ತು ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತೇಳಿ ಕರೀತಾರೆ. ಸೊ ಇದು ಮುಖ್ಯವಾಗಿ ಯಾವ ಇಯರಲ್ಲಿ ಅಂದರೆ 1961ನಲ್ಲಿ ಆಗಿತ್ತು. ಬಟ್ ಇತ್ತೀಚೆಗೆ ಇದು ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಇರೋದ್ರಿಂದ, ಸೊ ವಾಟ್ ಈಸ್ ಮೀನ್ ಬೈ ರೇರ್ ಬ್ಲಡ್ ಗ್ರೂಪು ಮತ್ತು ಆ್ಯಂಟಿಜನ್ಸ್ ಅಂದ್ರೇನು, ಆ್ಯಂಟಿಬಾಡೀಸ್ ಅಂದ್ರೇನು, RBCಯಲ್ಲಿ ಯಾವ ರೀತಿ ಆ್ಯಂಟಿಜನ್ಸು ಮತ್ತು ಆ್ಯಂಟಿಬಾಡೀಸ್ ಪ್ರೆಸೆಂಟ್ ಇದ್ದರೆ ಯೂನಿವರ್ಸಲ್ ಡೋನರ್ ಆಗುತ್ತೆ, ಯೂನಿವರ್ಸಲ್ ಅಕ್ಸೆಪ್ಟರ್ ಆಗುತ್ತೆ ಅಂತೇಳಿ ನಾವು ಮುಖ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಜೊತೆ ಜ್ಞಾನವನ್ನು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಮುಖ್ಯವಾಗಿ ಇಲ್ಲಿ ನೋಡಿದರೆ ಬ್ಲಡ್ ಗ್ರೂಪ್ ಎದಲ್ಲಿ ಆ್ಯಂಟಿಜನ್, ಈಗ ಆ್ಯಂಟಿಜನ್ ಯಾವುದಿರುತ್ತೆ ಅಂತಂದರೆ A ಇರುತ್ತೆ, ಬಟ್ ಆ್ಯಂಟಿಬಾಡಿ ಯಾವುದಿರುತ್ತೆ ಅಂದರೆ B ಇರುತ್ತೆ. ಸೊ ಇದೇ ಥರ ಬ್ಲಡ್ ಗ್ರೂಪ್ B ನೋಡಿದಾಗ ಆ್ಯಂಟಿಜನ್ B ಇರುತ್ತೆ, ಆ್ಯಂಟಿಬಾಡಿ A ಇರುತ್ತೆ. ಸೊ ಇದೇ ಥರ AB ಬ್ಲಡ್ ಗ್ರೂಪ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಅಕ್ಸೆಪ್ಟರ್ ಬಿಕಾಸ್ ಆಫ್, ಈಗ ಆ್ಯಂಟಿಜನ್ ಇರುತ್ತಲ್ಲ, ಈ ಆ್ಯಂಟಿಜನ್ನು AB ಪ್ರೆಸೆಂಟ್ ಇರುತ್ತೆ, ಬಟ್ ದೇರ್ ಈಸ್ ನೋ ಆ್ಯಂಟಿಬಾಡೀಸ್. ಸೊ absence of antibodies in the AB blood group. So it is also hence it is also called as ಯೂನಿವರ್ಸಲ್ ಅಕ್ಸೆಪ್ಟರ್. ಈಗ ನಾವು ಯೂನಿವರ್ಸಲ್ ಡೋನರ್ ಅಂತೇಳಿ ಹೋಗಿ ಯಾಕೆ ಕರಿತೀವಿ? ಎಲ್ಲರಿಗೂ ಗೊತ್ತಿರುತ್ತೆ ಯೂನಿವರ್ಸಲ್ RBC ಗ್ರೂಪ್ ಯಾವುದಂದ್ರೆ O ಅಂತ ಹೇಳ್ತಾರೆ, ಯೂನಿವರ್ಸಲ್ ಅಕ್ಸೆಪ್ಟ್ ಅಂದರೆ AB ಅಂತಾರೆ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ KA ಫ್ರೇಮ್ ಮಾಡ್ತಂಥ ಕ್ವಶನ್ನು ಯಾವುದಕ್ಕೆ ಕರೀತಾರೆ ಅನ್ನೋದಕ್ಕಿಂತ ಯಾಕೆ ಕರೀತಾರೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ KA ಎಕ್ಸಾಮ್ಸ್ ಫೇಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಯೂನಿವರ್ಸಲ್ ಡೋನರ್ ಅಂತ ಯಾಕೆ ಕರೀತಾರೆ ಅಂದರೆ, ದೇರ್ ಈಸ್ ನೋ ಆ್ಯಂಟಿಜನ್ಸ್ in the O blood group and antibodies are present. So this is called as universal donor. ಇದೇ ಥರ ಇದೇ ಟೈಪ್ ಆಫ್ ಈಗ ನಾ ಹೇಳಿದ್ನಲ್ವ, ಯಾವುದೋ RH ನಲ್ ಬ್ಲಡ್ ಗ್ರೂಪು ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಎಲ್ಲಿದೆ ಅಂತೇಳಿ. ಸೊ ಇದೇ ಥರ ಯೂನಿವರ್ಸಲ್ ಡೋನರು ಇನ್ನೊಂದು ಆ್ಯಡ್ ಆಗಿದೆ, ಅದೇ ಗೋಲ್ಡ್ ಬ್ಲಡ್ ಗ್ರೂಪು. ಇದಕ್ಕೆ ನಾವು ಯೂನಿವರ್ಸಲ್ ಡೋನರ್ ಅಂತೇಳಿ ಯಾಕೆ ಕರಿತೀವಪ್ಪ ಅಂತಂದರೆ, ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂದರೆ O ಬ್ಲಡ್ ಗ್ರೂಪ್ ಕೆಟಗರಿಯಲ್ಲಿ ಬರುತ್ತೆ. ಅಂತಂದರೆ ಇದು RH ಇದು ಯಾವುದಂದರೆ ಇದು ಆ್ಯಂಟಿಜನ್ಸ್ ಇರುತ್ತಲ್ಲ, ಕಂಪ್ಲೀಟಾಗಿ ಆಪ್ಷನ್ಸ್ ಇರುತ್ತೆ, ಓನ್ಲಿ ಆ್ಯಂಟಿಬಾಡೀಸ್ ಪ್ರೆಸೆಂಟ್ ಇರುತ್ತೆ. ಹಂಗಾಗಿ ಇದು ಯೂನಿವರ್ಸಲ್ ಡೋನರ್ ಆಗುತ್ತೆ. ಇವರು ಬ್ಲಡ್ಡನ್ನು ಯಾರಿಗಾದ್ರೂ ಕೊಡ್ಬೋದು, ಬಟ್ ಇವರಿಗೆ ಬ್ಲಡ್ ಮಾತ್ರ ಅದೇ ತರಹದ ರಕ್ತವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಮಾತ್ರ ಇವರಿಗೆ ಕೊಡಬೇಕು. ಅದಕ್ಕೆ ಇವರು RH ನಲ್ ಅಥವಾ ರೇರ್ ಬ್ಲಡ್ ಗ್ರೂಪ್ ಅಥವಾ ಗೋಲ್ಡ್ ಬ್ಲಡ್ ಗ್ರೂಪ್ ಅಂತೇಳಿ ಕರೀತಾರೆ. ಸೊ ಇದೇ ಥರ ನೋಡೋದಾದರೆ, ಈ KAಯಲ್ಲಿ ಕೇಳತಕ್ಕಂಥ ಮುಂಬರುವ ಯಾವುದೇ ಪರೀಕ್ಷಾ ದೃಷ್ಟಿಕೋನದಲ್ಲಿ ನೋಡೋದಾದರೆ, ಇದೇ ಥರ ಕರ್ನಾಟಕದಲ್ಲಿ ಯಾವುದಪ್ಪ ಅಂತಂದರೆ CRIB ಬ್ಲಡ್ ಗ್ರೂಪ್ ಕಂಡುಬರುತ್ತೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ಆಮೇಲೆ CR ಅಂದರೆ, IB ಅಂದರೆ ಇಂಡಿಯನ್ ಬೆಂಗಳೂರು ಆಗುತ್ತೆ. ಸೊ ಇಂಡಿಯನ್ ಬೆಂಗಳೂರು ಆದರೆ CR ಅಂತಕ್ಕಂಥದ್ದು ಒಂದು ಫುಲ್ ಫಾರ್ಮ್ ಇದೆ. CR ಅಂದರೆ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ನಿಮಗೆ